ನಿಮ್ಮ ಸ್ನೇಹ ಜೀವಿಯಾಗಿ ನೀವು ಹೌದು, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೇನೆ. ಎಲ್ಲಾ ಜಾತಿಯವ್ರ ಮುಂದೆ ಸಾಮರಸ್ಯ ಬದುಕ್ತಾ ಇದ್ದೇನೆ. ಎಲ್ಲರೊಟ್ಟಿಗೆ ಒಟ್ಟಿಗೆ ಇದ್ದೇನೆ. ಎಲ್ಲೂ ಕೂಡ ಜಾತಿಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಇದನ್ನು ಗುರುತಿಸ್ಕೊಂಡಿಲ್ಲ. ಅದರಿಂದ ನನ್ನ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಜನ ಗೆಲ್ಲಿಸ್ತಾ ಇದ್ರು. ಮೊದಲನೇ ಚುನಾವಣೆಯಲ್ಲಿ ನನ್ನ ಮೇನ್ ಅಭ್ಯರ್ಥಿಗೆ ಡಿಪಾಸಿಟೇ ಇಲ್ಲ. ಮೊದಲನೇ ಚುನಾವಣೆ ಇಲ್ಲ, ಮೂರನೇ ಚುನಾವಣೆಯಲ್ಲಿ ಡಿಪಾಸಿಟ್ ಇಲ್ಲ. ಸೊ ಹಾಗಾಗಿ ಆ ಜನರ ಪ್ರೀತಿ ವಿಶ್ವಾಸದ ಬೆಳೀತಾ ಇದ್ದೆ. ಈ ಪುರಸಭಾ ಅಧ್ಯಕ್ಷನಾದಾಗ ಸ್ವಲ್ಪ ನನ್ನ ಕಾಲಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ದಿ ಬೆಸ್ಟ್ ಮುನ್ಸಿಪಾಲಿಟಿ ಅಂತ ಅವಾರ್ಡ್ ತಗೊಂಡೆ. ನನಗೆ ಆ ಇನ್ಸ್ಪಿರೇಷನ್. ಒಂದು ವೇಳೆ ನಾನಿವತ್ತು ಪುರಸಭೆ ಟೌನ್ಗೆ ಮಾತ್ರ ಲಿಮಿಟ್ ಅಧ್ಯಕ್ಷನಾಗಿದ್ದೇನೆ, ಮುಂದೆ ಶಾಸಕನಾದರೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡ್ಬೋದಲ್ಲ, ಒಂದು ವಿಷನ್ ಇತ್ತು ನನಗೆ. ಆ ವಿಷನ್ ಅಲ್ಲಿ 99 ಪ್ರಯತ್ನ ಮಾಡಿದೆ, ಟಿಕೆಟ್ ಸಿಕ್ಕಲಿಲ್ಲ. 2004 ಪ್ರಯತ್ನ ಮಾಡಿದೆ, ಹೌದು ಟಿಕೆಟ್ ಸಿಕ್ಕಲಿಲ್ಲ. ಕಡೆಗೆ 2008 ಟಿಕೆಟ್ ಸಿಕ್ಕಿಲ್ಲ. 2008 ಯಾರು ಅಭ್ಯರ್ಥಿ ಗೆದ್ದಿದ್ದ ಎಂ ನಾರಾಯಣಸ್ವಾಮಿಯವರು, ಅವರು BJP ಆಪರೇಷನ್ ಕಮಲಕ್ಕೆ ತುತ್ತಾಗಿ ಹೊರಟೋಗ್ಬಿಟ್ರು, ರಾಜೀನಾಮೆ ಕೊಟ್ಟರು. ಆವಾಗ ಬೈ ಎಲೆಕ್ಷನ್ ಬಂತು, ಆವಾಗ ನನಗೆ ಟಿಕೆಟ್ ಕೊಟ್ಟರು. ಸೊ ಹಾಗಾಗಿ ಆವತ್ತಿಂದ ಕೂಡ ನನ್ನ ತೃಪ್ತಿ ಇದೆ. ನಿಮ್ಮ ಇಷ್ಟದ ಹಾಗೆ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಬಿಡೋದಿಲ್ಲ, ನಾನು ಆಟವಾದಿ. ಹೌದಾ? ನಡೆದಿಲ್ಲ ಅಂದ್ರೆ ಬಿಡಲ್ಲ. ತಮ್ಮ ವಿದ್ಯಾಭ್ಯಾಸದ ದಿನಗಳನ್ನು ಜ್ಞಾಪಿಸ್ಕೊಳ್ಬೋದಾ? ನಾನು ಕನ್ನಡ ಮೀಡಿಯಂ ಓದಂತವನು. ಎಷ್ಟನೇ ಕ್ಲಾಸ್ ವರೆಗೂ ಸರ್? ನಾನು BA ಮಾಡಿದ್ದೀನಿ. ನಾನು ಮೊದಲು ಕನ್ನಡ ಮೀಡಿಯಂ ಅಲ್ಲಿ ಓದಂತವನು. ಹಳ್ಳಿಯಲ್ಲಿ ಸುಮಾರು ನಾನು 4ನೇ ತರಗತಿ ಓದಿದೆ. 5ನೇ ತರಗತಿಯಿಂದ SSLC ತನಕ ಬಂಗಾರಪೇಟೆಯಲ್ಲೇ ಓದಿದೆ. PUCನೂ ಬಂಗಾರಪೇಟೆಯಲ್ಲೇ ಮಾಡಿದೆ. ಕಾಲೇಜನ್ನು ಕೂಡ ಬಂಗಾರಪೇಟೆಯಲ್ಲೇ ಓದಿದೆ. ಏನ್ ಸರ್ ಟರ್ನಿಂಗ್ ಪಾಯಿಂಟ್ ಯಾವ್ದು ನಿಮ್ಮ ಜೀವನದಲ್ಲಿ? ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ, ನಾನು ಹಾಸ್ಟೆಲ್ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭಗಳಲ್ಲಿ, ನಾನು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಲ್ಲ, ಆ ಸಂದರ್ಭಗಳಲ್ಲಿ ಆ ಹಾಸ್ಟೆಲ್ ವಿದ್ಯಾರ್ಥಿಗಳ ಕಷ್ಟಗಳು, ಆ ಜೀವನ, ಊಟಕ್ಕೋಸ್ಕರ ಹಾಸ್ಟೆಲ್ ಸೇರ್ಕೊಳ್ತಕ್ಕಂಥದ್ದು, ಅವೆಲ್ಲವನ್ನು ನೋಡಿದಾಗ ಸೊ ಆ ವಿದ್ಯಾಭ್ಯಾಸ ಹೆಚ್ಚಿಗೆ ಕೊಡಬೇಕು ಅನ್ನೋ ಇನ್ಸ್ಪಿರೇಷನ್ನೇ ನಾನು ಬಂದ ತಕ್ಷಣ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಸ್ಟೆಲ್ನ ಕಟ್ಟಲಿಕ್ಕೆ ಪ್ರೇರೇಪಣೆಯಾಗಿದ್ದು. ಆಮೇಲೆ ಬಂಗಾರಪೇಟೆ ಕೋರ್ಟ್ ಇರಲಿಲ್ಲ, ತಲೆ ಕೆಟ್ಕೊಂಡ್ರೆ ಕೂಡ ಅಂತ ಒಳ್ಳೆ ಕೋರ್ಟ್ ಕಟ್ಟಿದ್ದೀನಿ, ನೋಡ್ಬೋದು ನೀವು. ಈಗ ಒಳ್ಳೆ ಹಾಸ್ಪಿಟ್ಲ್ ಕಟ್ಟಿದ್ದೇನೆ. ನನ್ನ ಹಾಸ್ಪಿಟ್ಲ್ ಹೆಂಗಿದೆ ಅಂದರೆ ಹೈಟೆಕ್ ಹಾಸ್ಪಿಟಲ್. ನಮ್ಮಲ್ಲಿ ಗ್ರೀನ್ OT ಇದೆ, ಆಮೇಲೆ ಡಯಾಲಿಸಿಸ್ ವಾರ್ಡ್ಸ್ ಇದೆ, ಆಪರೇಷನ್ ಥಿಯೇಟರ್ ಇದೆ, 4 ಫ್ಲೋರ್ ಇದು ಆಸ್ಪತ್ರೆ ಮೇಯ್ನ್ ಹೃದಯ ಭಾಗದಲ್ಲಿದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಏನಿಲ್ಲ ಹೇಳಿ ಅನ್ನೋಂಗಿದೆ. ನೀವು ಹೋಗಿ ನೋಡಿ ಹೇಳಿ, ಆಮೇಲೆ ನೀವು ಹೋಗಿ ಹಾಸ್ಪಿಟ್ಲ್ ನೋಡಿ ಆಮೇಲೆ ಹೇಳಿ. ಸೋ ಸ್ವೀಟ್ ಆಫ್ ಯು. ಒಳ್ಳೆ ಪುರಸಭಾ ಆಫೀಸ್ ಕಟ್ಟಿದ್ದೇನೆ, PWD ಆಫೀಸ್ ಕಟ್ಟಿದ್ದೇನೆ ನೋಡಿ. ಈಗ ಹಾಸ್ಟೆಲ್ ನೋಡಿ, ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಆಗ್ಬೋದು, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಆಗ್ಬೋದು, ದೇವರಾಜ ಹಾಸ್ಟೆಲ್ ಆಗ್ಬೋದು, ಜನರಲ್ ಹಾಸ್ಟೆಲ್ ಆಗ್ಬೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.